ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ದ್ವಿತೀಯ PUC ಅಕೌಂಟೆನ್ಸಿ ಡಿಜಿಟಲೈಸೇಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ 12 ಅಂಕದ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೇವೆ. ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೊಡಲಿ ನೀವು ಸುಲಭವಾಗಿ ಆನ್ಸರನ್ನು ಮಾಡಿಕೊಳ್ಳಬಹುದು. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಲಕ್ಷ್ಮಿ ಆ್ಯಂಡ್ ರಾಹುಲ್ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2016 ಈಸ್ ವ್ಯಾಸ್ ಫಾಲೋಸ್ ಅಂದಿದ್ದಾರೆ. ಆಯಿತಾ, ಇಲ್ಲಿ ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ, ಇಲ್ಲಿ ಅಸೆಟ್ ಕೊಟ್ಟಿದ್ದಾರೆ, ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ. ಓಕೆನಾ, ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಲಯಬಿಲಿಟೀಸ್ನಲ್ಲಿ ನೋಡಿ, ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಲಕ್ಷ್ಮಿ ಲೋನ್, ರಿಸರ್ವ್ ಫಂಡ್, ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಲಕ್ಷ್ಮಿ 30,000, ರಾಹುಲ್ 20,000 ಅಂತ. ಓಕೆನಾ, ಅಮೌಂಟ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಅಸೆಟ್ ಕೊಟ್ಟಿದ್ದಾರೆ, ಕ್ಯಾಶ್ ಕೊಟ್ಟಿದ್ದಾರೆ, ಇನ್ವೆಸ್ಟ್ಮೆಂಟ್ಸ್, ಬಿಲ್ಸ್ ರಿಸೇಬಲ್, ಡೆಬಿಟರ್ಸ್, ಸ್ಟಾಕ್, ಮಷಿನರಿ, ಫರ್ನಿಚರ್, ಬಿಲ್ಡಿಂಗ್ಸ್, ಈ ರೀತಿ ಅಮೌಂಟ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಮಾಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಇಲ್ಲಿ ಮುಖ್ಯವಾಗಿರುತ್ತೆ. ಆನ್ ದ ಅಬೋವ್ ಡೇಟ್ ದ ಫರ್ಮ್ ವಾಸ್ ನೋಡಿ ಡಿಸಾಲ್ವ್ಡ್ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಎ, ದ ಅಸೆಟ್ ವರ್ ರಿಲೈಸ್ಡ್ ಕೊಟ್ಟಿದ್ದಾರೆ ಆ್ಯಸ್ ಫಾಲೋಸ್. ಇಲ್ಲಿ ನೋಡಿ, ರಿಲೈಸ್ಡ್ ಕೊಟ್ಟಿದ್ದಾರೆ, ನೆನಪಲ್ಲಿ ಇಟ್ಕೊಳ್ಳಿ. ರಿಲೈಸ್ಡ್ ಕೊಟ್ಟಿದ್ದಾರೆ, ಯಾವ್ಯಾವ ಕೊಟ್ಟಿದ್ದಾರೆ? ಬಿಲ್ಸ್ ರಿಸೀವಬಲ್ ಕೊಟ್ಟಿದ್ದಾರೆ, ಎಷ್ಟು? 7,500 ಕೊಟ್ಟಿದ್ದಾರೆ. ಡೆಬಿಟರ್ಸ್, ಸ್ಟಾಕ್ ಕೊಟ್ಟಿದ್ದಾರೆ, 10% ತೆಗಿಬೇಕು ಡೆಬಿಟರ್ಸ್ ಮತ್ತು ಸ್ಟಾಕ್ ಮೇಲೆ, ಲೆಸ್ ದೆನ್ ದ ಬುಕ್ ವ್ಯಾಲ್ಯೂ ಅಂತಿದ್ದಾರೆ. ನಾನು ಹೇಳ್ತೇನೆ ಬಿಡಿಸುವಾಗ. ಓಕೆನಾ, ಮಷಿನರಿ ಕೊಟ್ಟಿದ್ದಾರೆ, ರಿಲೈಸ್ಡ್ ಆಗಿದೆ, 5% ಮೋರ್ ದೆನ್ ಆಗಿದೆ, ಬುಕ್ ವ್ಯಾಲ್ಯೂ ಅಂದಿದ್ದಾರೆ. ಬಿಲ್ಡಿಂಗ್ ವ್ಯಾಲ್ಯೂಡ್ ಕೊಟ್ಟಿದ್ದಾರೆ 15,000. ನಾನು ಬಿಡಿಸುವಾಗ ಹೇಳುತ್ತೇನೆ. ಓಕೆನಾ, ಆನ್ಸರ್ ಮಾಡುವಾಗ. ಇಲ್ಲಿ ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ? ಫರ್ನಿಚರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ವರ್ ಟೇಕನ್ ಬೈ ಲಕ್ಷ್ಮಿ ರಾಹುಲ್ ಆ್ಯಟ್ 5,000. 5,000 ಏನಿದೆ ನೋಡಿ, ಅಸೆಟ್. ಇದು ಅಸೆಟ್ ಟೇಕನ್ ಓವರ್. ಫರ್ನಿಚರ್ ಅಂದರೆ ಅಸೆಟ್, ಇನ್ವೆಸ್ಟ್ಮೆಂಟ್ ಅಂದರೂ ಕೂಡ ಅಸೆಟ್. ಆಯಿತಾ, ಅಸೆಟ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಯಾರು? ಅಸೆಟ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ ಯಾರು? ಲಕ್ಷ್ಮಿ ಮತ್ತು ರಾಹುಲ್. ಫರ್ನಿಚರ್ ಮತ್ತು ಇನ್ವೆಸ್ಟ್ಮೆಂಟ್ ನಾನು ಬಿಡಿಸುವಾಗ ಹೇಳ್ತೇನೆ ಈಚ್ ರೆಸ್ಪೆಕ್ಟಿವ್. ಇಲ್ಲಿ ನೋಡಿ, ಡಿಜಿಟಲೈಸೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಎಷ್ಟು ಡಿಜಿಟಲೈಸೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ? 1,000. ಓಕೆನಾ, ಇದು ಎಲ್ಲಿ ತೆಗೆದುಕೊಳ್ಬೇಕು, ಹೇಗೆ ಬರೀಬೇಕಂತ ನಾನು ನಿಮ್ಗೆ ಹೇಳ್ತೇನೆ, ಡೋಂಟ್ ವರಿ. ಓಕೆನಾ, ಅದೇ ರೀತಿ ಆಪ್ಷನ್ ಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಆಲ್ ದ ಲಯಬಿಲಿಟಿ ಡಿಸ್ಚಾರ್ಜ್ ಕೊಟ್ಟಿದ್ದಾರೆ. ಆಲ್ ದ ಲಯಬಿಲಿಟಿ ಡಿಸ್ಚಾರ್ಜ್ ಇನ್ ದ ಫಾಲ್ ಅಂತ ಕೊಟ್ಟಿದ್ದಾರೆ. ಪ್ರಿಪೇರ್ ರಿಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಅಕೌಂಟ್ ಮತ್ತು ಕ್ಯಾಶ್ ಬ್ಯಾಂಕ್ ಅಕೌಂಟ್. ಅಂದರೆ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ನಾವು ಈ 3 ಬಿಡಿಸಬೇಕಾಗುತ್ತೆ. ಓಕೆನಾ, ಸುಲಭವಾಗಿ ನಾವು ಈ ಒಂದು ಪ್ರಶ್ನೆಯಲ್ಲಿ 12 ಅಂಕವನ್ನು ತೆಗೆದುಕೊಳ್ಳಬಹುದು. ಇಲ್ಲಿ ನೋಡಿ, ಇವಾಗ ನಾನು ಆನ್ಸರ್ ಮಾಡುತ್ತೇನೆ, ಸೊ ಗಮನವಿಟ್ಟು ಕೇಳಿ. ಇಲ್ಲಿ ನೋಡಿ, ಈ ರೀತಿ ನಾವು ಕಾಲಮ್ಸ್ ಹಾಕೋಬೇಕಾಗುತ್ತೆ. ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ. ಓಕೆನಾ, ಇದು 1ನೇ ಕಾಲಮ್ ಬರುತ್ತೆ. ರಿಲೈಸೇಷನ್ ಅಕೌಂಟ್ 1ನೇಯ ಸ್ಟೆಪ್ ನಮ್ಮದು. ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ. ಓಕೆನಾ, ಇಲ್ಲಿ ನೋಡಿ, ಪ್ರಶ್ನೆಯಲ್ಲಿ ಏನೇನು ಕೊಟ್ಟಿದ್ದಾರೆ ನಮಗೆ? ಅಸೆಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಅಸೆಟ್ನಲ್ಲಿ ಕ್ಯಾಶ್ ಕೊಟ್ಟಿದ್ದಾರೆ, ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಆಯಿತಾ, ಬಿಲ್ಸ್ ರಿಸೇಬಲ್ ಕೊಟ್ಟಿದ್ದಾರೆ, ಡೆಬಿಟರ್ಸ್ ಕೊಟ್ಟಿದ್ದಾರೆ, ಸ್ಟಾಕ್ ಕೊಟ್ಟಿದ್ದಾರೆ, ಫರ್ನಿಚರ್, ಮಷಿನರಿ, ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ. ಕ್ಯಾಶ್ ಒಂದು ಬಿಟ್ಟು ಎಲ್ಲವೂ ಬರೆದುಕೊಳ್ಳೋದು. ಎಲ್ಲಿ ಬರೆದುಕೊಳ್ಳೋದು ಅಂದರೆ ಇಲ್ಲಿ 2 ಸೈಡ್ನಲ್ಲಿ ಬರೆದುಕೊಳ್ಳೋದು. ಇವೆಲ್ಲ ಏನದ ನೋಡಿ, ಇವೆಲ್ಲ ಬರೆದುಕೊಳ್ಳೋದು. ಕ್ಯಾಶ್ ಒಂದು ಬಿಟ್ಟು ಎಲ್ಲ ಬರೆದುಕೊಳ್ಳೋದು. ಇನ್ವೆಸ್ಟ್ಮೆಂಟ್, ಬಿಲ್ಸ್ ರಿಸೇಬಲ್, ಡೆಬಿಟರ್ಸ್, ಸ್ಟಾಕ್, ಫರ್ನಿಚರ್, ಮಷಿನರಿ, ಬಿಲ್ಡಿಂಗ್ಸ್, ಇವೆಲ್ಲ ಏನದ ನೋಡಿ, ಇಲ್ಲೆಲ್ಲ 2 ಸೈಡ್ನಲ್ಲಿ ಬರೀಬೇಕು. ರಿಲೈಸೇಷನ್ ಅಕೌಂಟ್ನಲ್ಲಿ 2 ಸೈಡ್ನಲ್ಲಿ ಬರೀಬೇಕು. ಟು ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 10,000. ಟು ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 10,000. ಅದೇ ರೀತಿ ಟು ಬಿಲ್ಸ್ ರಿಸೇಬಲ್, ಎಷ್ಟಿದೆ? 10,000 ಇದೆ. ಅದು ಬಿಲ್ಸ್ ರಿಸೇಬಲ್ ಎಷ್ಟು? 10,000. ಅದೇ ರೀತಿ ಟು ಡೆಬಿಟರ್ಸ್ ಎಷ್ಟಿದೆ? 25,000. ಅದೇ ರೀತಿ
ಸ್ಟಾಕ್ ಎಷ್ಟಿದೆ 10,000 ಟು ಸ್ಟಾಕ್. ಮಷಿನರಿ ಎಷ್ಟಿದೆ 10,000, ಫರ್ನಿಚರ್ 10,000, ಬಿಲ್ಡಿಂಗ್ಸ್ 20,000. ಟು ಮಷಿನರಿ ಎಷ್ಟು 10,000 ಇದೆ. ಅದೇ ರೀತಿ ಟು ಫರ್ನಿಚರ್ 10,000 ಇದೆ ಓಕೆನಾ. ಅದೇ ರೀತಿ ಬಿಲ್ಡಿಂಗ್ಸ್ ಟು ಬಿಲ್ಡಿಂಗ್ಸ್. ಈ ಒಂದು ಪ್ರಶ್ನೆಯಲ್ಲಿ ಸುಲಭವಾಗಿ ನೀವು 12 ಅಂಕವನ್ನು ತೆಗೆದುಕೊಳ್ಳಬಹುದು. ಡೋಂಟ್ ವರಿ, ನಾನು ನಿಮಗೆ ಹೇಳುತ್ತೇನೆ. 20,000. ಇಲ್ಲಿ ನೋಡಿ, ಇಲ್ಲಿ ಅಸೆಟ್ ಒಳಗೆ ಏನೇನು ಕೊಟ್ಟಿದ್ದಾರೆ ನೋಡಿ. ಕ್ಯಾಶ್ ಅಂತ ಬಿಟ್ಟು ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಅಂತ ಕೊಟ್ಟಿರ್ತಾರೆ. ಅದೊಂದು ಬಿಟ್ಟು ಉಳ್ಕಿದ ಏನದ ನೋಡಿ ಎಲ್ಲ ತೆಗೆದುಕೊಳ್ಳೋದು, ಎಲ್ಲ ಇಲ್ಲಿ ಬರೆದುಕೊಳ್ಳೋದು ಟೂ ಸೈಡ್ನಲ್ಲಿ. ರಿಯಲೈಸೇಷನ್ ಅಕೌಂಟ್ನಲ್ಲಿ ಟೂ ಸೈಡ್ನಲ್ಲಿ ಬರೆದುಕೊಳ್ಳೋದು. ಅಮೌಂಟ್ ಕಾಲಮ್ನಲ್ಲಿ ಹಚ್ಚೋದು ಆಯಾ ಅಮೌಂಟ್ ಓಕೆನಾ. ಇಲ್ಲಿ ನೋಡಿ, ಈಗ ನಮಗೆ ಅಡ್ಜಸ್ಟ್ಮೆಂಟ್ ಒಳಗೆ ಇಲ್ಲಿ ನೋಡಿ ಪ್ಯಾರಾಗ್ರಾಫ್ ಮಾಡಿ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಡಿಜುಲಿಸೇಷನ್ ಎಕ್ಸ್ಪೆನ್ಸಸ್ ಎಲ್ಲಿ ಆಗಿದೆ ಅಂತ ನೋಡ್ಕೋಬೇಕು. ಇಲ್ಲಿದೆ ನೋಡಿ, ಡಿಜುಲಿಸೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ 1,000 ಇದೆ. 1,000 ಇದೆ. ಡಿಜುಲಿಸೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ 1,000. ಇಲ್ಲಿ ಬರಬೇಕು ಟು ಕ್ಯಾಶ್ ಆರ್ ಬ್ಯಾಂಕ್, ಟು ಕ್ಯಾಶ್ ಆರ್ ಬ್ಯಾಂಕ್ ಬ್ರ್ಯಾಕೆಟ್ನಲ್ಲಿ ಡಿಜುಲಿಸೇಷನ್ ಎಕ್ಸ್ಪೆನ್ಸಸ್ ಅಂತ ಬರಬೇಕು. ಎಕ್ಸ್ಪೆನ್ಸಸ್ ಎಷ್ಟು 1,000 ಓಕೆನಾ. 1,000. ಡಿಜುಲಿಸೇಷನ್ ಎಕ್ಸ್ಪೆನ್ಸಸ್ ಯಾವಾಗಲೂ ಟೂ ಸೈಡ್ನಲ್ಲಿ ಬರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಡಿಜುಲಿಸೇಷನ್ ಎಕ್ಸ್ಪೆನ್ಸಸ್ ಯಾವಾಗಲೂ ಟೂ ಸೈಡ್ನಲ್ಲಿ ಬರುತ್ತೆ. ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ಅವರು ಡಿಜುಲಿಸೇಷನ್ ಎಕ್ಸ್ಪೆನ್ಸಸ್ ಅಂತ, ಅದು ಟೂ ಸೈಡ್ನಲ್ಲಿ ಬರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಡಿ ಆಪ್ಷನ್ ಏನು ಕೊಟ್ಟಿದ್ದಾರೆ, ಆಲ್ ದ ಲಯಬಿಲಿಟೀಸ್ ಡಿಸ್ಚಾರ್ಜ್ಡ್ ಫಾಲ್ ಅಂತ ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ಯಾವುದು ನಮ್ಮದು ಇಲ್ಲಿದೆ ನೋಡಿ. ಲಯಬಿಲಿಟೀಸ್ ಯಾವುದು, ಕ್ರೆಡಿಟರ್ಸ್ ಲಯಬಿಲಿಟಿ ಆಗುತ್ತೆ, ಬಿಲ್ಸ್ ಲಯಬಿಲಿಟಿ ಆಗುತ್ತೆ. ಈ ಎರಡು ಏನದ ನೋಡಿ ಇಲ್ಲಿ ಬರೀಬೇಕು ಟೂ ಸೈಡ್ನಲ್ಲಿ ಬರೀಬೇಕು. ಏನಂತ, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಲಯಬಿಲಿಟಿ ಪೇಡ್ ಅಂತ ಬರೀಬೇಕು. ಲಯಬಿಲಿಟಿ ಪೇಡ್ ಎಷ್ಟಿದೆ, ಕ್ರೆಡಿಟರ್ಸ್ ಎಷ್ಟಿದೆ 10,000. ಬಿಲ್ಸ್ ಪೇಬಲ್ ಎಷ್ಟಿದೆ 20,000. ಇಲ್ಲಿ ಬರೀಬೇಕು 10,000 ಮತ್ತು ಬಿಲ್ಸ್ ಪೇಬಲ್ ಎಷ್ಟಿದೆ, ಬಿಲ್ಸ್ ಪೇಬಲ್ 20,000. 10,000 ಮತ್ತು 20,000 ಎಷ್ಟು 30,000. ಎಲ್ಲ ನಮ್ಮದು ಟೂ ಸೈಡ್ನಲ್ಲಿ ಬರೆದು ಎಲ್ಲ ಮುಗೀತು ನೋಡಿ. ಅಸೆಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ, ಕ್ಯಾಶ್ ಒಂದು ಬಿಟ್ಟು ಅಥವಾ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಅದೊಂದು ಬಿಟ್ಟು ಎಲ್ಲವೂ ಬರೆದುಕೊಳ್ಳೋದು. ಎಲ್ಲಿ ಟೂ ಸೈಡ್ನಲ್ಲಿ ಬರ್ಕೊಳ್ಳೋದು. ಒಂದೇ ಸ್ಟೆಪ್ ಆಯಿತು ನಮ್ಮದು, ಎಲ್ಲ ಬರ್ಕೊಳ್ಳೋದು. ಅಡ್ಜಸ್ಟ್ಮೆಂಟ್ ಒಳಗೆ ಕೊಟ್ಟಿದ್ದಾರೆ, ಡಿಜುಲಿಸೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ 1,000 ಕೊಟ್ಟಿದ್ದಾರೆ. ಇಲ್ಲಿ ಏನು ಬರಬೇಕು, ಟು ಕ್ಯಾಶ್ ಆರ್ ಬ್ಯಾಂಕ್ ಡಿಜುಲಿಸೇಷನ್ ಎಕ್ಸ್ಪೆನ್ಸಸ್ 1,000 ಅಂತ ಬರಬೇಕು, ಟೂ ಸೈಡ್ನಲ್ಲಿ ಬರಬೇಕು ಓಕೆನಾ. ಅದೇ ರೀತಿ ಲಯಬಿಲಿಟಿ ಪೇಡ್ ಎಷ್ಟಾಗಿದೆ ಅಂತ ನೋಡ್ಕೋಬೇಕು. ಆಲ್ ದ ಲಯಬಿಲಿಟಿ ಡಿಸ್ಚಾರ್ಜ್ ಆಗಿದೆ. ಆಲ್ ದ ಲಯಬಿಲಿಟೀಸ್ ಯಾವ್ಯಾವು, ಲಯಬಿಲಿಟೀಸ್ ಅಂದರೆ ಯಾವ್ಯಾವು, ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್. ಇಲ್ಲಿ ಕೊಟ್ಟಿರ್ತಾರೆ ಅವರು ಲಯಬಿಲಿಟೀಸ್ ಯಾವು, ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್. ಇವೇನದ ನೋಡಿ, ಇಲ್ಲಿ ಏನು ಬರಬೇಕು, ಟು ಕ್ಯಾಶ್ ಆರ್ ಬ್ಯಾಂಕ್ ಲಯಬಿಲಿಟೀಸ್ ಪೇಡ್, ಕ್ರೆಡಿಟರ್ಸ್ 10,000, ಬಿಲ್ಸ್ ಪೇಬಲ್ 20,000 ಟೋಟಲ್ ಮಾಡಿ ಇಲ್ಲಿ ಬರೆಯೋದು. ಇದು ನಮ್ಮದು ಎಲ್ಲ ಟೂ ಸೈಡ್ನಲ್ಲಿ ಮುಗಿತು. ಈಗ ನೋಡಿ, ಈಗ ನನ್ನಲ್ಲಿ ನಾವು ಬಾಯ್ ಸೈಡ್ನಲ್ಲಿ ಬರೆಯುವಾಗ ಲಯಬಿಲಿಟೀಸ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ ಎರಡೇ ಕೊಟ್ಟಿದ್ದಾರೆ. ಇವೆರಡು ಇಲ್ಲಿ ಬರೆದುಕೊಳ್ಳೋದು. ಬೈ ಕ್ರೆಡಿಟರ್ಸ್ ಎಷ್ಟು ಕೊಟ್ಟಿದ್ದಾರೆ 10,000 ನೋಡಿ. ಬೈ ಕ್ರೆಡಿಟರ್ಸ್ ಎಷ್ಟು ಕೊಟ್ಟಿದ್ದಾರೆ 10,000. ಬಿಲ್ಸ್ ಪೇಬಲ್ ಎಷ್ಟು ಕೊಟ್ಟಿದ್ದಾರೆ, ಬೈ ಬಿಲ್ಸ್ ಪೇಬಲ್ 20,000. ಬಿಲ್ಸ್ ಪೇಬಲ್ 20,000 ಓಕೆನಾ. 20,000 ಕೊಟ್ಟಿದ್ದಾರೆ. ಅದೇ ರೀತಿ ಇವಾಗ ನೋಡಿ, ಇಲ್ಲಿ ಬಾಯ್ ಸೈಡ್ನಲ್ಲಿ ಬರೆಯುವಾಗ ಅಸೆಟ್ ರಿಲೈಸ್ಡ್ ಯಾವಾಗಿದೆ ಅಂತ ನೋಡ್ಕೋಬೇಕು. ಇಲ್ಲಿದೆ ನೋಡಿ, ದ ಅಸೆಟ್ ರಿಲೈಸ್ಡ್ ನೋಡಿ, ಅಸೆಟ್ ರಿಲೈಸ್ಡ್ ಆಗಿದೆ. ಯಾವ್ಯಾವು, ವಾಸ್ ಆಸ್ ಫಾಲೋ ಅಂದಿದ್ದಾರೆ. ಅಸೆಟ್ ರಿಲೈಸ್ಡ್ ಆಗಿದೆ ಯಾವ್ಯಾವು, ಬಿಲ್ಸ್ ರಿಸೀವಬಲ್ ಆಗಿದೆ. ಅದೇ ರೀತಿ ಡೆಬಿಟರ್ಸ್, ಸ್ಟಾಕ್ ಮತ್ತು ಮಷಿನರಿ ಮತ್ತು ಬಿಲ್ಡಿಂಗ್ ಇವೆಲ್ಲ ರಿಲೈಸ್ಡ್ ಆಗಿದೆ ಓಕೆನಾ. ಇವೆಲ್ಲ ರಿಲೈಸ್ಡ್ ಆಗಿದೆ. ಇವೇನು ರಿಲೈಸ್ಡ್ ಆಗಿದೆ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಡೆಬಿಟರ್ಸ್ ಮತ್ತು ಸ್ಟಾಕ್ ಮೇಲೆ ಇದು 10% ಲೆಸ್ ದೆನ್ ಬುಕ್ ವ್ಯಾಲ್ಯೂ ಅಂದಿದ್ದಾರೆ ಓಕೆನಾ. ಡೆಬಿಟರ್ಸ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ನಲ್ಲಿ ನೋಡೋದು ಓಕೆನಾ.
ಮೈನಸ್ ಮಾಡೋದು, ಅಂದರೆ ಬುಕ್ ವ್ಯಾಲ್ಯೂ ಎಷ್ಟಿದೆ ಮೈನಸ್ ಮಾಡೋದು, ಅದರ ಮೇಲೆ 10% ತೆಗಿಬೇಕಲ್ಲ, ಓಕೆನಾ. 10% ತೆಗೆದು ನಾವಿಲ್ಲಿ ಲೆಸ್ ಮಾಡಿ ಹಚ್ಚಬೇಕಾಗುತ್ತೆ, ಓಕೆನಾ. ಡೆಬಿಟರ್ಸ್ ಸ್ಟಾಕ್ 10% ಅಂದಿದ್ದಾರೆ, ಲೆಸ್ ದೆನ್ ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂ ಅಂದರೆ ಎಷ್ಟು, ಇಲ್ಲಿ ನೋಡಿ ಬುಕ್ ವ್ಯಾಲ್ಯೂ, ಡೆಬಿಟರ್ಸ್ ಮತ್ತು ಸ್ಟಾಕ್ದು ಬುಕ್ ವ್ಯಾಲ್ಯೂ ಇದು, ಇದರೊಳಗಿಂದು ಮೈನಸ್ ಮಾಡಬೇಕು, 10% ತೆಗಿಬೇಕು. ಇದರ ಮೇಲೆ 10% ತೆಗೆದು ಎಷ್ಟು ಬರುತ್ತೆ ನೋಡಿ ಅದಷ್ಟು ಮೈನಸ್ ಮಾಡಿ ಬರೀಬೇಕಾಗುತ್ತೆ. ಅದೇ ರೀತಿ ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ, ವ್ಯಾಲ್ಯೂಡ್ ಕೊಟ್ಟಿದ್ದಾರೆ. ಬಿಲ್ಡಿಂಗ್ಸ್ ಇಲ್ಲಿ ನೋಡಿ ಅಸೆಟ್ ರಿಲೈಸ್ಡ್ ಅಂತ ಬರೀಬೇಕು ಇಲ್ಲಿ. ಅಸೆಟ್ ರಿಲೈಸ್ಡ್ ಬೈ ಕ್ಯಾಶ್ ಆರ್ ಬ್ಯಾಂಕ್, ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಂತ ಬರೆದು ಬ್ರಿಕೆಟ್ನಲ್ಲಿ ಅಸೆಟ್ಸ್ ರಿಲೈಸ್ಡ್, ಅಸೆಟ್ ರಿಲೈಸ್ಡ್, ಓಕೆನಾ. ಯಾವಾಗಿದೆ ರಿಲೈಸ್ಡ್, ಅಸೆಟ್ ರಿಲೈಸ್ಡ್ ಯಾವಾಗಿದೆ ಇಲ್ಲಿ ನೋಡಿ. ಬಿಲ್ಸ್ ರಿಸೀವೇಬಲ್ ಆಗಿದೆ. ಬಿಲ್ಸ್ ರಿಸೀವೇಬಲ್ ಎಷ್ಟಿದೆ ಅಮೌಂಟು 7500. ಬಿಲ್ಸ್ ರಿಸೀವೇಬಲ್ ಅಸೆಟ್ ರಿಲೈಸ್ಡ್ ಆಗಿದೆ. ಇಲ್ಲಿ ನೋಡಿ ಬಿಲ್ಸ್ ರಿಸೀವೇಬಲ್ ಇನ್ನರ್ ಕಾಲಮ್ನಲ್ಲಿ ಇಡಬೇಕು ಅಮೌಂಟ್, ಓಕೆನಾ. ಬಿಲ್ಸ್ ರಿಸೀವೇಬಲ್ ಎಷ್ಟು 7500, ಓಕೆನಾ. ಇನ್ನೊಂದು ಯಾವುದು ಬಿಲ್ಸ್ ರಿಸೀವೇಬಲ್ ಆಯಿತು. ಡೆಬಿಟರ್ಸ್ ಇಲ್ಲಿ ನೋಡಿ, ಡೆಬಿಟರ್ಸ್ ಅಮೌಂಟ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ನಲ್ಲಿ 25000 ಇದೆ, ಓಕೆನಾ. ಈ 25000 ಮೇಲೆ 10% ತೆಗಿರಿ, ಎಷ್ಟು ಬರುತ್ತೆ 2500 ಬರುತ್ತೆ. 2500 ಏನು ಬರುತ್ತೆ ನೋಡಿ ಮೈನಸ್ ಮಾಡಿ 25000 ಒಳಗೆ ಎಷ್ಟು ಬರುತ್ತೆ 22500 ಬರುತ್ತೆ, ಓಕೆನಾ. ಇಲ್ಲಿ ನೋಡಿ ಡೆಬಿಟರ್ಸ್ ಎಷ್ಟಿದೆ ಅಮೌಂಟು, ಇಲ್ಲಿ ನೋಡಿ ಡೆಬಿಟರ್ಸ್ ಎಷ್ಟಿದೆ 25000 ಇದೆ, ಓಕೆನಾ. 25000 ಮೇಲೆ 10% ತೆಗಿಬೇಕಲ್ಲ, 10% ತೆಗಿರಿ ಎಷ್ಟು ಬರುತ್ತೆ 2500 ಬರುತ್ತೆ, ಓಕೆನಾ. 2500 ಬರುತ್ತೆ. ಈ 2500 ನಾವು 25000 ಒಳಗೆ ಮೈನಸ್ ಮಾಡಬೇಕು. ಮೈನಸ್ ಮಾಡಿ ಎಷ್ಟಾಗುತ್ತೆ ನೋಡಿ, ಅದು ಎಷ್ಟಾಗುತ್ತೆ 22500, 22500 ಆಗುತ್ತೆ. ಡೆಬಿಟರ್ಸ್ ಕೊಟ್ಟಿದ್ದಾರೆ. ಡೆಬಿಟರ್ಸ್ ಏನು 10% ಇಸ್ ಲೆಸ್ ದೆನ್ ಬುಕ್ ವ್ಯಾಲ್ಯೂ ಅಂದಿದ್ದಾರೆ. ಬುಕ್ ವ್ಯಾಲ್ಯೂ ಎಷ್ಟಿದೆ ಡೆಬಿಟರ್ಸ್ 25000 ಇದೆ. 25000 ಮೇಲೆ 10% ತೆಗಿಬೇಕು, ಎಷ್ಟು ಬರುತ್ತೆ 10% ತೆಗಿಬೇಕು, 2500 ಬರುತ್ತೆ. ಈ 2500 ಏನು ಬರುತ್ತೆ ನೋಡಿ ಬುಕ್ ವ್ಯಾಲ್ಯೂ ಯಾವುದು ಇದೆ 25000 ಬ್ಯಾಲೆನ್ಸ್ ಶೀಟ್ನಲ್ಲಿ ಇದೆ ನೋಡಿ 25000 ಡೆಬಿಟರ್ಸ್. 25000 ಒಳಗೆ 2500 ಮೈನಸ್ ಮಾಡೋದು ಎಷ್ಟು ಬರುತ್ತೆ 22500 ಬರುತ್ತೆ. ಅದೇ ರೀತಿ ಮುಂದಿನ ಯಾವ್ದು ಹೇಳಿದ್ದಾರೆ ಸ್ಟಾಕ್ ಹೇಳಿದ್ದಾರೆ. ಇಲ್ಲಿ ನೋಡಿ ಸ್ಟಾಕ್ ಎಷ್ಟಿದೆ ಬುಕ್ ವ್ಯಾಲ್ಯೂ ಎಷ್ಟಿದೆ ಸ್ಟಾಕು 10000 ಇದೆ ಆಯಿತಾ. 10000 ಅದರ ಮೇಲೆ 10% ತೆಗಿರಿ. 10000 ಮೇಲೆ 10% ತೆಗಿರಿ ಎಷ್ಟು ಬರುತ್ತೆ 1000 ಬರುತ್ತೆ, ಓಕೆನಾ. 1000 ಬರುತ್ತೆ. 1000 ಒಳಗೆ 10000 ಮೈನಸ್ ಮಾಡಿರಿ ಎಷ್ಟು ಬರುತ್ತೆ 9000, ಓಕೆನಾ. ಈ ರೀತಿ ಬಿಡಿಸ್ಬೇಕಾಗುತ್ತೆ ಇದು. ಅದೇ ರೀತಿ ಸ್ಟಾಕ್ ಆಯಿತು 10% ಆಯಿತು. ಈಗ ಮಷಿನರಿ ನೋಡಿ 5% ಅಂತಿದ್ದಾರೆ, ರಿಲೈಸ್ಡ್ ಆಗಿದೆ. ಮಷಿನರಿ ಎಷ್ಟಿದೆ ಅಮೌಂಟು 10000 ಇದೆ. ಇಲ್ಲಿ ನೋಡಿ ಮಷಿನರಿ ಎಷ್ಟಿದೆ 10000 ಮೇಲೆ 5% ತೆಗಿರಿ ಎಷ್ಟಾಗುತ್ತೆ 10000 ಮೇಲೆ 5% ತೆಗೆದರೆ 500 ಬರುತ್ತೆ, ಓಕೆನಾ. ಎಷ್ಟು 500 ಬರುತ್ತೆ. ಡೆಬಿಟರ್ಸ್ ಮತ್ತು ಸ್ಟಾಕ್ ಏನಿದೆ ನೋಡಿ 10% ಇಸ್ ಲೆಸ್ ದೆನ್ ಅಂದಿದ್ದಾರೆ, ಓಕೆನಾ. ಲೆಸ್ ದೆನ್ ಅಂದರೆ ನಾವು ಮೈನಸ್ ಮಾಡಬೇಕು, ಓಕೆನಾ. ಅಂದರೆ ಡೆಬಿಟರ್ಸ್ ಮೇಲೆ 10% ತೆಗಿಬೇಕು, ಆವಾಗ ಏನು ಬರುತ್ತೆ ನೋಡಿ ಅದು ಅದರ ಮೇಲೆ ಮೈನಸ್ ಮಾಡಿ ಇಲ್ಲಿ ಬರೆಯೋದು, ಓಕೆನಾ. ಅದೇ ರೀತಿ ಸ್ಟಾಕ್ ಎಷ್ಟಿದೆ ನೋಡೋದು 10000 ಇದೆ. 10000 ಮೇಲೆ 10% ತೆಗೆದು 10% ತೆಗೆದ ನಂತರ ಎಷ್ಟು ಬರುತ್ತೆ 1000 ಬರುತ್ತೆ. 1000 ಮತ್ತೆ 10000 ಮೈನಸ್ ಮಾಡಿರಿ 9000 ಬರುತ್ತೆ. ಇಲ್ಲಿ ಮಷಿನರಿ ನೋಡ್ರಿ, ಮಷಿನರಿ ಏನು ಕೊಟ್ಟಿದ್ದಾನೆ ಮಷಿನರಿ ರಿಲೈಸ್ಡ್ ಆಗಿದೆ ಬಟ್ 5% ತೆಗಿಬೇಕು ಮೋರ್ ದೆನ್ ಅಂದಿದ್ದಾರೆ. ಮಷಿನರಿ ರಿಲೈಸ್ಡ್ 5% ಇಸ್ ಮೋರ್ ದೆನ್ ಅಂದಿದ್ದಾರೆ. ಮೋರ್ ದೆನ್ ಅಂದರೆ ನಾವು ಪ್ಲಸ್ ಮಾಡ್ಕೋಬೇಕು, ಇಲ್ಲಿ ಮೈನಸ್ ಮಾಡಬಾರ್ದು. ಬುಕ್ ವ್ಯಾಲ್ಯೂ ಎಷ್ಟಿದೆ 10000 ಇದೆ. 10000 ಮೇಲೆ 5% ತೆಗಿರಿ ನೋಡಿ. ಮಷಿನರಿ 10000 ಮೇಲೆ 5% ತೆಗಿರಿ ಎಷ್ಟು ಬರುತ್ತೆ 500 ಬರುತ್ತೆ. 500 ಏನು ಬರುತ್ತೆ ನೋಡಿ ಅದಕ್ಕೆ ಪ್ಲಸ್ ಮಾಡ್ಕೋಬೇಕು, ಏಕೆಂದರೆ ಮೋರ್ ದೆನ್ ಅಂದಿದ್ದಾರೆ ಅವರು. ಇಲ್ಲಿ ನೋಡಿ ಮೋರ್ ದೆನ್ ಮಷಿನರಿ ರಿಲೈಸ್ಡ್ ಮೋರ್ ದೆನ್ ಅಂದಿದ್ದಾರೆ. ಲೆಸ್ ದೆನ್ ಅಂದರೆ ಮೈನಸ್ ಮಾಡಬೇಕು, ಮೋರ್ ದೆನ್ ಅಂದರೆ ಪ್ಲಸ್ ಮಾಡ್ಕೋಬೇಕು. ಏನು ಬರುತ್ತೆ ನೋಡಿ ಮಷಿನರಿ ಮೇಲೆ 10000 ಮೇಲೆ ನಾವು ಏನು 5% ತೆಗೆದಿದ್ದೀವಿ ನೋಡಿ 500 ಬಂತು. ಈ 500 ಪ್ಲಸ್ ಮಾಡಬೇಕು 10000 ಒಳಗೆ ಎಷ್ಟಾಗುತ್ತೆ 10500, ಓಕೆನಾ.
ಅದೇ ರೀತಿ ಬಿಲ್ಡಿಂಗ್ ವ್ಯಾಲ್ಯೂಡ್ ಕೊಟ್ಟಿದ್ದಾರೆ 15,000 ಅವರೇ ಕೊಟ್ಟುಬಿಟ್ಟಿದ್ದಾರೆ. ಬಿಲ್ಡಿಂಗ್ ಬರೀದು 15,000 ಬಿಲ್ಡಿಂಗ್. ಇಲ್ಲಿ ನೋಡಿ ಬಿಲ್ಡಿಂಗ್ ಬರೀದು ಬಿಲ್ಡಿಂಗ್ ಎಷ್ಟಿದೆ 15,000 ಅವರೇ ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಈ ಅಮೌಂಟ್ ತೆಗಿಬಾರ್ದು, ಓಕೆನಾ. ಈ ಅಮೌಂಟ್ ಬರೀಬೇಕು. ಬಿಲ್ಡಿಂಗ್ ವ್ಯಾಲ್ಯೂಡ್ ಅಂತ 15,000 ಅವರೇ ಕೊಟ್ಟುಬಿಟ್ಟಿದ್ದಾರೆ, ಓಕೆನಾ. ಅದೇ ರೀತಿ ಅಸೆಟ್ ರಿಲೈಸ್ಡ್ ಆಯಿತು. ಈಗ ನೋಡಿ ಯಾರು ಅಸೆಟ್ ಟೇಕನ್ ಓವರ್ ಮಾಡಿಕೊಂಡಿದ್ದಾರೆ ನೋಡ್ಕೋಬೇಕು. ಯಾರು ಅಸೆಟ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ ನೋಡಿ, ಫರ್ನಿಚರ್ ಮತ್ತು ಇನ್ವೆಸ್ಟ್ಮೆಂಟ್ ವರ್ ಟೇಕನ್ ಓವರ್. ಫರ್ನಿಚರ್ ಮತ್ತು ಇನ್ವೆಸ್ಟ್ಮೆಂಟ್ಗಳು ಏನು ಅವೆಲ್ಲ ಅಸೆಟು, ಆಯಿತಾ. ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ ಯಾರು, ಲಕ್ಷ್ಮಿ ಮತ್ತು ರಾಹುಲ್, ಓಕೆನಾ. ಫರ್ನಿಚರ್ ಮತ್ತು ಇನ್ವೆಸ್ಟ್ಮೆಂಟ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಅಸೆಟ್ ಇವೆಲ್ಲ. ಫರ್ನಿಚರ್ ಅನ್ನೋದು ಅಸೆಟ್, ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ಅಸೆಟ್, ಆಯಿತಾ. ಲಕ್ಷ್ಮಿ ಮತ್ತು ರಾಹುಲ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಎಷ್ಟು 5,000. ಇಲ್ಲಿ ಬರಿಬೇಕು, ಏನಂತ ಬರಿಬೇಕಂದ್ರೆ ಬೈ ಲಕ್ಷ್ಮಿ ಮತ್ತು ರಾಹುಲ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಲಕ್ಷ್ಮಿ ಮತ್ತು ರಾಹುಲ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ನೋಡಿ ಬೈ ಲಕ್ಷ್ಮಿ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಏನು ಮಾಡ್ಕೊಂಡಿದ್ದಾರೆ, ಇನ್ನೇನು ಬರೀಬೇಕಂದ್ರೆ ಬೈ ಲಕ್ಷ್ಮಿ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಓಕೆನಾ. ಕ್ಯಾಪಿಟಲ್ ಅಕೌಂಟ್ ಅಂತ ಬರೀದು ನೋಡಿ ಲಕ್ಷ್ಮಿ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ ಫರ್ನಿಚರ್, ಓಕೆನಾ. ಫರ್ನಿಚರ್ ಅಮೌಂಟ್ ಎಷ್ಟಿದೆ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಟೇಕನ್ ಓವರ್ ಅಂತ ಬರೀಬೇಕು. ಫರ್ನಿಚರ್ ಟೇಕನ್ ಓವರ್ ಎಷ್ಟು 5,000 ಅವರೇ ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಫರ್ನಿಚರ್ ಮತ್ತು ಇನ್ವೆಸ್ಟ್ಮೆಂಟ್ 5,000 ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ ರಾಹುಲ್ ಮತ್ತು ಲಕ್ಷ್ಮಿ. ಈಗ ಬೈ ರಾಹುಲ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀದು 5,000 ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಅಸೆಟ್ ಯಾರು, ರಾಹುಲ್. ಇಲ್ಲಿ ಬರೀಬೇಕು ಇನ್ವೆಸ್ಟ್ಮೆಂಟ್. ಇಲ್ಲಿ ನೋಡಿ ಇನ್ವೆಸ್ಟ್ಮೆಂಟ್ ರಾಹುಲ್ ಅವರು ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಟೇಕನ್ ಓವರ್ ಎಷ್ಟು 5,000, ಓಕೆನಾ. 5,000 ಆಯಿತು. ಈಗ ನೋಡಿ ಆಯಿತು, ರಿಲೈಸ್ಡ್ ಆಯಿತು, ಎಕ್ಸ್ಪೆನ್ಸಸ್ ಆಯಿತು, ಮತ್ತು ಅಸೆಟ್ ಯಾರು ಮಾಡ್ಕೊಂಡಿದ್ದಾರೆ ಎಲ್ಲ ಆಯಿತು, ಮತ್ತು ಲಯಬಿಲಿಟೀಸ್ ಯಾರು ಟೇಕನ್ ಓವರ್ ಮಾಡ್ಕೊಂಡಿಲ್ಲ. ಇಲ್ಲಿ ಲಯಬಿಲಿಟೀಸ್ ಟೇಕನ್ ಓವರ್ ಮಾಡ್ಕೊಂಡಿದ್ರೆ ಅಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬೈ ಸೈಡ್ನಲ್ಲಿ ಬರೀಬೇಕು. ಯಾರು ಕೂಡ ಲಯಬಿಲಿಟೀಸ್ ಟೇಕನ್ ಓವರ್ ಮಾಡ್ಕೊಂಡಿಲ್ಲ, ಓನ್ಲಿ ಅಸೆಟ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ, ಓಕೆನಾ. ಅಸೆಟ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ, ಬಟ್ ಲಯಬಿಲಿಟೀಸ್ ಟೇಕನ್ ಓವರ್ ಯಾರೂ ಮಾಡ್ಕೊಂಡಿಲ್ಲ, ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ಓನ್ಲಿ ಫರ್ನಿಚರ್ ಮತ್ತು ಇನ್ವೆಸ್ಟ್ಮೆಂಟ್ ಅಸೆಟ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ 5,000 ರಾಹುಲ್ ಮತ್ತು ಲಕ್ಷ್ಮಿ, ಓಕೆನಾ. ಇಲ್ಲಿ ನೋಡಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಪೇಜ್ ಪೂರ್ತಿ ಹಾಕ್ರಿ. ಒಂದು ಪೇಜ್ ಕೂಡ ಸಾಲೋದಿಲ್ಲ ಈ ಒಂದು ರಿಲೈಸೇಷನ್ ಅಕೌಂಟ್ಗೆ, ಏಕೆಂದರೆ ಇಲ್ಲಿ ಬಹಳಷ್ಟು ಬಿಡಿಸ್ಬೇಕು, ಓಕೆನಾ. ಪ್ಲಸ್ ಮಾಡಿದರೆ ಎಷ್ಟಾಗುತ್ತೆ 64,500 ಬರುತ್ತೆ. 64,500 ಇದೆಲ್ಲ ಪ್ಲಸ್ ಮಾಡಬೇಕಲ್ಲ, ಇದೆಲ್ಲ ಪ್ಲಸ್ ಮಾಡಬೇಕು. ಯಾವ್ಯಾವುದು 7,500 ಮತ್ತು 22,500, 10,000, 9,000 ಮತ್ತು 10,500, 15,000 ಎಲ್ಲ ಪ್ಲಸ್ ಮಾಡಬೇಕು. ಇಲ್ಲಿ ಔಟರ್ ಕಾಲಮ್ನಲ್ಲಿ ಇಡಬೇಕು, ಓಕೆನಾ. ಇಲ್ಲಿ ನೋಡಿ 10,000, 20,000, 64,500, 5,000 ಮತ್ತು 5,000 ಎಲ್ಲ ಪ್ಲಸ್ ಮಾಡಿದರೆ ಅಮೌಂಟ್ ಈ ಕಡೆ ಸೈಡ್ ಹೆಚ್ಚು ಬರುತ್ತೆ. 1,26,000 ಬರುತ್ತೆ. ಈ ಕಡೆ ಸೈಡ್ ಅಮೌಂಟ್ ಹೆಚ್ಚು ಬರುತ್ತೆ, ಈ ಕಡೆ ಸೈಡ್ ಅಮೌಂಟ್ ಕಡಿಮೆ ಬರುತ್ತೆ, ಓಕೆನಾ. 1,26,000, 1,26,000, 1,26,000 ಇದೆಲ್ಲ ಟೋಟಲ್ ಮಾಡಿ ನೋಡಿ. ಇದೆಲ್ಲ ಟೋಟಲ್ ಮಾಡಿದರೆ 1,04,500 ಬರುತ್ತೆ. ಇದೆಲ್ಲ ಟೋಟಲ್ ಮಾಡಿದರೆ ಈ ಕಡೆ ಸೈಡ್ ಅಮೌಂಟ್ ಹೆಚ್ಚು ಬಂತು, 1,26,000 ಬಂತು, ಓಕೆನಾ. ಇದಕ್ಕಿಂತ ಅಮೌಂಟ್ ಈ ಕಡೆ ಹೆಚ್ಚು ಬಂತು, ಇದು 2 ಸೈಡ್ ಕಡೆ 1,26,000 ಏನು ಬಂದಿದೆ ನೋಡಿ. 1,26,000 ಇಲ್ಲಿ ಇಡೋದು. 1,26,000 ಒಳಗೆ ಇದೆಲ್ಲ ಮೈನಸ್ ಮಾಡೋದು. ಎಷ್ಟು 1,04,500 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ 21,500 ಬರುತ್ತೆ. 21,500 ಬರುತ್ತೆ. ಮೈನಸ್ ಮಾಡಿರಿ. ಅವಾಗ ಏನು ಬರೀಬೇಕಂದ್ರೆ ಇಲ್ಲಿ ಬೈ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಲಾಸ್ ಅಂತ ಬರಿಬೇಕು. ಲಾಸ್ ಆಯಿತು. ಬೈ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಲಾಸ್ ಆಯಿತು. ನೋಡಿ ಲಕ್ಷ್ಮಿ ಮತ್ತು ರಾಹುಲ್ ಎಷ್ಟು ಬಂತು
21,500 ಅಂದರೆ 1,26,000 ಒಳಗೆ 1,04,500 ಮೈನಸ್ ಮಾಡಿರಿ. ಅಂದರೆ ಇದೆಲ್ಲ ಮೈನಸ್ ಮಾಡಿರಿ. 5,000 5,000 64,500 20,000 10,000 ಇದೆಲ್ಲ ಮೈನಸ್ ಮಾಡಿರಿ. ಇದರೊಳಗೆ 1,26,000 ಒಳಗೆ ಎಷ್ಟು ಬರುತ್ತೆ? 21,500 ಬರುತ್ತೆ. 21,500 ಬರುತ್ತೆ. 21,500 ನಾವು ಏನಿದೆ ನೋಡಿ ರೇಷಿಯೋ ಮುಖಾಂತರ ಹಚ್ಚಬೇಕು. ಇಲ್ಲಿ ನೋಡಿ ರೇಷಿಯೋ ಎಷ್ಟಿದೆ? 3:2 ಇದೆ. 3:2 ಇದೆ. ಇಲ್ಲಿ ನೋಡಿ 3 ಮತ್ತು 2 ಎಷ್ಟು? 5 ಆಗುತ್ತೆ. ಆಯಿತಾ? 5 ಆಗುತ್ತೆ. 3/5 ಮತ್ತು 2/5 ಮಾಡ್ಕೋಬೇಕು. ಓಕೆನಾ? ಇಲ್ಲಿ ನೋಡಿ 21,500 ಆಯಿತಾ? 21,500 3/5 ಇಲ್ಲಿ ನೋಡಿ ಇದು 3 ಏನಿದೆ ನೋಡಿ ಇದು ಲಕ್ಷ್ಮಿದು, 2 ಏನಿದೆ ನೋಡಿ ಇದು ರಾಹುಲ್ದು. 3/2 ಕೊಟ್ಟಿದ್ದಾರೆ. 3 2 ಎಷ್ಟು? 5 ಆಯಿತಾ? /5 ಅಂತ ಬರೀಬೇಕು. ಟೋಟಲ್ ಇಲ್ಲಿ ಕೆಳಗಡೆ ಇಡಬೇಕು. 3/5 3/5 ಮಾಡಿದ್ರೆ ಎಷ್ಟು ಬರುತ್ತೆ? 3/5 ಮಾಡಿದರೆ ಎಷ್ಟು ಬರುತ್ತೆ? ಇಲ್ಲಿ ಲಕ್ಷ್ಮಿದು ಎಷ್ಟು ಬರುತ್ತೆ? 12,000. ಅದೇ ರೀತಿ 21,500 2/5 ಎಷ್ಟು ಬರುತ್ತೆ? 12,000. ಎಷ್ಟು ಬರುತ್ತೆ? 8,600 ಬರುತ್ತೆ. 8,600. ಇಲ್ಲಿ ನೋಡಿ ಈ ರೀತಿ ಸಾಲೋದಿಲ್ಲ, ಅದಕ್ಕೆ ಹೇಳಿದೆ ನಾನು. ಇಲ್ಲಿ ನೋಡಿ 1,26,000 ಅದಕ್ಕೆ ನೋಡಿ ಇಲ್ಲಿ ಸಾಲೋದಿಲ್ಲ. ಓಕೆನಾ? ಇಲ್ಲಿ ಪೇಜಸ್ ಸಾಲೋದಿಲ್ಲ, ಹೀಗೆ ಆಗುತ್ತೆ ನೋಡಿ. ಹೀಗೆ ಮಾಡ್ಕೋಬೇಡಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ. ಓಕೆನಾ? ಲಕ್ಷ್ಮಿ 21,500 ಓಕೆನಾ? 3/5 ರೇಷಿಯೋ ಮುಖಾಂತರ ಎಷ್ಟು ಬಂತು? 12,000. ಅದೇ ರೀತಿ ರಾಹುಲ್ದು 21,000 ಇಂಟು 2/5 ಮಾಡಿದರೆ ಎಷ್ಟು ಬರುತ್ತೆ? 8,600 ಬರುತ್ತೆ. ಓಕೆನಾ? ಈ ರೀತಿ ನಮ್ಮದು 1 ಇಯರ್ ರಿಯಲೈಸೇಷನ್ ಅಕೌಂಟ್ ಮುಗೀತು. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ನಾವು ಬಿಡಿಸ್ಬೇಕು. ನಾವೀಗ ಇವಾಗ ನೋಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎರಡನೆಯ ನಮ್ಮದು ಕಾಲಮ್ ಬರುತ್ತೆ. ಪರ್ಟಿಕ್ಯುಲರ್ಸ್ ಲಕ್ಷ್ಮಿ ರಾಹುಲ್ ಅಂದರೆ ಇಬ್ಬರದು ಇಲ್ಲಿ ತೋರಿಸ್ಬೇಕು ಅಕೌಂಟ್ಸ್ಗಳನ್ನು. ಓಕೆನಾ? ಪರ್ಟಿಕ್ಯುಲರ್ಸ್ ಲಕ್ಷ್ಮಿ ರಾಹುಲ್ ಇದು ಎರಡನೆಯ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ನೋಡಿ ನಾವು 2 ಸೈಡ್ನಲ್ಲಿ ಬರೆಯುವಾಗ ರಿಯಲೈಸೇಷನ್ ಅಸೆಟ್ ಟೇಕನ್ ಓವರ್ ಯಾರು ಮಾಡ್ಕೊಂಡಿದ್ದಾರೆ? ರಾಹುಲ್ ಮತ್ತು ಲಕ್ಷ್ಮಿ. ಇಲ್ಲಿ ಏನು ಬರೀಬೇಕಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ನಲ್ಲಿ ಇಲ್ಲಿ ನೋಡಿ ಫರ್ನಿಚರ್ ಮತ್ತು ಇನ್ವೆಸ್ಟ್ಮೆಂಟ್ ಅದು ಅಸೆಟ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ ಯಾರು? ಲಕ್ಷ್ಮಿ ಮತ್ತು ರಾಹುಲ್. ಇಲ್ಲಿ ಏನು ಬರೀಬೇಕಂದ್ರೆ ರಿಯಲೈಸೇಷನ್ ಅಸೆಟ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಫರ್ನಿಚರ್ ಅನ್ನೋದು ಒಂದು ಅಸೆಟ್, ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ಅಸೆಟ್. ಎಷ್ಟು? 5,000 ಅವರು ಅಸೆಟ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಲಕ್ಷ್ಮಿ ಕಾಲಮ್ನಲ್ಲಿ 5,000 ಮತ್ತು ರಾಹುಲ್ ಕಾಲಮ್ನಲ್ಲಿ 5,000 ಮುಗೀತು. ಅದೇ ರೀತಿ ನಮಗೆ ಪ್ರಾಫಿಟ್ ಆಗಿದೆಯಾ ಅಥವಾ ಲಾಸ್ ಆಗಿದೆ? ರಿಯಲೈಸೇಷನ್ ಅಕೌಂಟ್ ನಮಗೆ ಪ್ರಾಫಿಟ್ ಆಗಿದೆ ಅಥವಾ ಲಾಸ್ ಆಗಿದೆ ಹೇಳಿ ನೋಡೋಣ. ಲಾಸ್ ಆಗಿದೆ. ಓಕೆನಾ? ಇಲ್ಲಿ ನೋಡಿ ಬೈ ಆಲ್ ಪಾರ್ಟ್ನರ್ಸ್ ಅಕೌಂಟ್ ಕ್ಯಾಪಿಟಲ್ ಲಾಸ್ ಆಗಿದೆ. ಒಂದು ವೇಳೆ ಪ್ರಾಫಿಟ್ ಆಗಿತ್ತಂದರೆ ನಾವಿಲ್ಲಿ 2 ಸೈಡ್ನಲ್ಲಿ ಬರೀಬೇಕು. ಈಗ ನಮಗೆ ಲಾಸ್ ಆಗಿದೆ. ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಲಾಸ್ ಆಗಿದೆ. ಎಷ್ಟು? 21,500 ಏನು ಲಾಸ್ ಆಗಿದೆ ನೋಡಿ ನಮಗೆ, ಅದು ನಾವು ರೇಷಿಯೋ ಮುಖಾಂತರ ಹಂಚಿದ್ವಿ ಲಕ್ಷ್ಮಿ ಮತ್ತು ರಾಹುಲ್ಗೆ. 21,500 ಇಂಟು 3/5 ಎಷ್ಟು? 12,000. ರಾಹುಲ್ 21,500 ಇಂಟು 2/5 ಮಾಡಿದರೆ ಎಷ್ಟು ಬರುತ್ತೆ? 8,600. ಈ 8,600 ಮತ್ತು 12,000 ನೋಡಿ 21,500 ಇಂಟು 3/5 ಮಾಡಿದರೆ ಎಷ್ಟು ಬರುತ್ತೆ? ಅದು 12,900 ಬರುತ್ತೆ. 12,900 ಬರುತ್ತೆ. ಓಕೆನಾ? ಇಲ್ಲಿ ನಾನು ಕ್ಯಾಲ್ಕುಲೇಷನ್ ತಪ್ಪು ಮಾಡಿದೆ. 12,900 ಬರುತ್ತೆ. ಓಕೆನಾ? 12,900 ಬರುತ್ತೆ. ಇಲ್ಲಿ ನೋಡಿ 12,900 ಬರುತ್ತೆ. ಇಲ್ಲಿ ನಾವು ಏನು ಬರೀಬೇಕಂದ್ರೆ ಟು ರಿಯಲೈಸೇಷನ್ ನಮ್ಮದು ಲಾಸ್ ಆಗಿದೆ. ಟು ರಿಯಲೈಸೇಷನ್ ಲಾಸ್ ಅಂತ ಬರೀಬೇಕು. ಲಾಸ್ ಆಗಿದೆ. ಎಷ್ಟು? ಲಕ್ಷ್ಮಿ ಕಾಲಮ್ನಲ್ಲಿ ಎಷ್ಟು ಬರೀಬೇಕಂದ್ರೆ ಇಲ್ಲಿ ನೋಡಿ ಲಕ್ಷ್ಮಿ ಕಾಲಮ್ನಲ್ಲಿ ಎಷ್ಟು ಬರೀಬೇಕಂದ್ರೆ 12,900 ಬರೀಬೇಕು ಲಕ್ಷ್ಮಿ ಕಾಲಮ್ನಲ್ಲಿ.
ರಾಹುಲ್ ಕಾಲಮ್ನಲ್ಲಿ 8,600 ಬರೀಬೇಕು. ಇಲ್ಲಿ ನೋಡಿ 12,900. ಅದೇ ರೀತಿ ಲಕ್ಷ್ಮಿ ಕಾಲಮ್ನಲ್ಲಿ 8,600 ನಮಗೆ ಲಾಸ್ ಆಗಿದೆ. ನಾವು ಏನು ರೇಷೋ ಮುಖಾಂತರ ಹಂಚಿದೆ ನೋಡಿ 21,500 ಮೇಲೆ 3/5 2/5 ಏನು ಹಂಚಿದೆ ನೋಡಿ 12,900 ಏನು ಬಂದಿದೆ ನೋಡಿ ಲಕ್ಷ್ಮಿದು. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಇಲ್ಲಿ 2 ಸೈಡ್ ಬರಿಬೇಕು 12,900 ಲಕ್ಷ್ಮಿ ಕಾಲಮ್ನಲ್ಲಿ. ಅದೇ ರೀತಿ ರಾಹುಲ್ ಕಾಲಮ್ನಲ್ಲಿ 21,500 ಮೇಲೆ 2/5 ಮಾಡಿದರೆ ಎಷ್ಟು ಬರುತ್ತೆ 8,600 ಬರುತ್ತೆ. 8,600 ಇಲ್ಲಿ ನಾವು ರಾಹುಲ್ ಕಾಲಮ್ನಲ್ಲಿ ಬರೀಬೇಕಾಗುತ್ತೆ. ನಮಗೆ ಲಾಸ್ ಆಗಿದ್ದು 2 ಸೈಡ್ನಲ್ಲಿ ಬರೀಬೇಕು. ಒಂದು ವೇಳೆ ಪ್ರಾಫಿಟ್ ಆಗಿದ್ದು ಬೈ ಸೈಡ್ನಲ್ಲಿ ಬರೀಬೇಕು. ಓಕೆನಾ. ಇವಾಗ ನೋಡಿ ಬೈ ಸೈಡ್ನಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು. ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದರೆ ಯಾವ ಅಮೌಂಟ್ ತೆಗೆದುಕೊಳ್ಳಬೇಕಂದ್ರೆ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇಲ್ಲಿದೆ ನೋಡಿ. ಲಕ್ಷ್ಮಿದು ಎಷ್ಟಿದೆ 30,000, ರಾಹುಲ್ದು ಎಷ್ಟಿದೆ 20,000. ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ ನೋಡಿ. ಲಯಬಿಲಿಟೀಸ್ನಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ನೋಡಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಲಕ್ಷ್ಮಿದು 30,000, ರಾಹುಲ್ದು 20,000. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ನಾವು ಬರೀಬೇಕಾಗುತ್ತೆ. ಎಷ್ಟು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟು 30,000 ಲಕ್ಷ್ಮಿದು, 20,000 ಏನಿದೆ ನೋಡಿ ಅದು ರಾಹುಲ್ದು. ಓಕೆನಾ, ಅರ್ಥ ಆಯ್ತಾ. ಯಾರಾದರೂ ಲಯಬಿಲಿಟೀಸ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರಾ? ಯಾರೂ ಕೂಡ ಟೇಕನ್ ಓವರ್ ಮಾಡ್ಕೊಂಡಿಲ್ಲ. ಇಲ್ಲಿ ನೋಡಿ ಲಯಬಿಲಿಟೀಸ್ ಯಾರೂ ಕೂಡ ಟೇಕನ್ ಓವರ್ ಮಾಡ್ಕೊಂಡಿಲ್ಲ. ಇಲ್ಲಿ ನಾವು ಏನು ಬರಬೇಕಂದ್ರೆ ಬೈ ರಿಲೈಸೇಷನ್ ಬರಿಬೇಕು, ಅದು ಕಂಪಲ್ಸರಿ. ಬೈ ರಿಲೈಸೇಷನ್ ಲಯಬಿಲಿಟಿ ಇಲ್ಲಿ ಶಾರ್ಟ್ಕಟಾಗಿ ಬರ್ತೀನಿ. ಲಯಬಿಲಿಟಿ ಟೇಕನ್ ಓವರ್ ಯಾರೂ ಮಾಡ್ಕೊಂಡಿಲ್ಲ, ಡ್ಯಾಶ್ ಡ್ಯಾಶ್ ಇಡ್ಬಿಡುದು. ಓಕೆನಾ. ಬೈ ರಿಸರ್ವ್ ಫಂಡ್ ನಮಗೆ ಪ್ರಶ್ನೆಯಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಬೈ ರಿಸರ್ವ್ ಫಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿರ್ತಾರೆ ನಮಗೆ. ಇಲ್ಲಿ ನೋಡಿ ರಿಸರ್ವ್ ಆ್ಯಂಡ್ ಫಂಡ್ ನೋಡಿ, ರಿಸರ್ವ್ ಆ್ಯಂಡ್ ಫಂಡ್ ಲಯಬಿಲಿಟೀಸ್ನಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇಲ್ಲಿ ನಾವು ಬೈ ಸೈಡ್ನಲ್ಲಿ ಬರೀಬೇಕು. ಒಂದು ವೇಳೆ ರಿಸರ್ವ್ ಆ್ಯಂಡ್ ಫಂಡ್ ಅಸೆಟ್ನಲ್ಲಿ ಕೊಟ್ಟಿದ್ದಾರೆ ನಾವು ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ 2 ಸೈಡ್ನಲ್ಲಿ ಬರೀಬೇಕು. ಓಕೆನಾ. ಈಗ ಇಲ್ಲಿ ನಮಗೆ ಬೈ ಸೈಡ್ನಲ್ಲಿ ಕೊಟ್ಟಿದ್ದಾರೆ ರಿಸರ್ವ್ ಫಂಡ್. ಓಕೆನಾ. 10,000 ಅದು ರೇಷೋ ಮುಖಾಂತರ ಹಚ್ಚಬೇಕು ನಾವು. 10,000 3/5 ರೇಷೋ ಮುಖಾಂತರ ಹಚ್ಚಬೇಕು. ಎಷ್ಟು ರಿಸರ್ವ್ ಫಂಡ್ ಎಷ್ಟಿದೆ 10,000. 10,000 ಏನಿದೆ ನೋಡಿ 3/5 2/5 ರೇಷೋ ಮುಖಾಂತರ ಹಚ್ಚಬೇಕು. 3 2 ಎಷ್ಟು 5. 3/5 2/5 ರೇಷೋ ಮುಖಾಂತರ ಹಚ್ಚಬೇಕು. ಎಷ್ಟು ಬರುತ್ತೆ ಲಕ್ಷ್ಮಿಗೆ ಹಂಚಬೇಕು. 6,000 ಬರುತ್ತೆ ಲಕ್ಷ್ಮಿಗೆ. 10,000 ಮೇಲೆ 3/5 ಮಾಡಿದರೆ 6,000 ಬರುತ್ತೆ. 10,000 ಇಂಟು 2/5 ಮಾಡಿದರೆ ಎಷ್ಟು ಬರುತ್ತೆ 4,000 ರಾಹುಲ್ಗೆ. ಓಕೆನಾ. ಇದು ನಮ್ಮದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮುಗೀತು. ಇದೆಲ್ಲ ಟೋಟಲ್ ಮಾಡಿ ಎಷ್ಟಾಗುತ್ತೆ ನೋಡಿ. ಇದೆ ನೋಡಿ ಇದೆಲ್ಲ ಟೋಟಲ್ ಮಾಡಿ ಯಾವ ಅಮೌಂಟ್ ಹೆಚ್ಚು ಬರುತ್ತೆ ನೋಡಿ, ಯಾವ ಕಡೆ ಅಮೌಂಟ್ ಹೆಚ್ಚು ಬರುತ್ತೆ ಇದೆಲ್ಲ ಟೋಟಲ್ ಮಾಡಿ. 30,000 ಮತ್ತು 6,000 ಎಷ್ಟಾಯಿತು 36,000. ಅದೇ ರೀತಿ 20,000 ಮತ್ತು 4,000 ಎಷ್ಟು 24,000. ಈ ಅಮೌಂಟ್ ಏನು ನೋಡಿ, ಈ ಅಮೌಂಟ್ ಇಲ್ಲಿ ಇಡಬೇಕಾಗುತ್ತೆ. ಓಕೆನಾ. 36,000 24,000. 36,000 ಒಳಗೆ 5,000 ಮತ್ತು 12,900 ಮೈನಸ್ ಮಾಡಿರಿ ಎಷ್ಟು ಬರುತ್ತೆ ನೋಡಿ 18,100 ಬರುತ್ತೆ. ಇಲ್ಲಿ ನೋಡಿ 36,000 ಒಳಗೆ 5,000 ಮತ್ತು 12,900 ಮೈನಸ್ ಮಾಡಿರಿ ಎಷ್ಟು ಬರುತ್ತೆ 18,100 ಬರುತ್ತೆ. ಇಲ್ಲಿ ಏನು ಬರಬೇಕು ಟು ಕ್ಯಾಶ್ ಅವರ್ ಬ್ಯಾಂಕ್ ಫೈನಲ್ ಸೆಟಲ್ಮೆಂಟ್ ಅಂತ ಬರೀಬೇಕು. ಫೈನಲ್ ಸೆಟಲ್ಮೆಂಟ್ ಎಷ್ಟು 18,100 ಬರುತ್ತೆ. ಓಕೆನಾ. 18,100 ಬಂತು. 36,000 ಒಳಗೆ 5,000 ಮತ್ತು 12,900 ಮೈನಸ್ ಮಾಡಿದ್ರೆ 18,100. ಅದೇ ರೀತಿ 24,000 ಒಳಗೆ 8,600 ಮತ್ತು 5,000 ಮೈನಸ್ ಮಾಡಿರಿ ಎಷ್ಟು ಬರುತ್ತೆ 10,400 ಬರುತ್ತೆ. 10,400 ಬರುತ್ತೆ. ಇಲ್ಲಿ ನೋಡಿ ಅಮೌಂಟ್ ಯಾವ ಸೈಡ್ ಹೆಚ್ಚಾಗಿದೆ ಈ ಕಡೆ ಸೈಡ್ ಹೆಚ್ಚಾಗಿದೆ. ಓಕೆನಾ. ಇಲ್ಲಿ ಇಟ್ಟು ಲೆಸ್ ಮಾಡಿದ್ದೇವೆ. ಒಂದು ವೇಳೆ ಅಮೌಂಟ್ ಈ ಕಡೆ ಹೆಚ್ಚಾತಂದರೆ ಇಲ್ಲಿಟ್ಟು ಇಲ್ಲಿ ಲೆಸ್ ಮಾಡಬೇಕು. ಓಕೆನಾ. ಅದೇ ರೀತಿ ನಮ್ಮದು ಕೊನೆಯ ಕ್ಯಾಶ್ ಬ್ಯಾಂಕ್ ನೋಡಿ. ಕೊನೆಯ ಸ್ಟೆಪ್ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್. ಇಲ್ಲಿ ನೋಡಿ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್. ಇಲ್ಲಿ ರಿಸಿಪ್ಟ್ಸ್ ಅಂತ ಬರುತ್ತೆ. ರಿಸಿಪ್ಟ್ಸ್ ಅಮೌಂಟ್ ಪೇಮೆಂಟ್ ನೋಡಿ. ಕಾಲಮ್ಸ್ಗಳು ಇಲ್ಲಿ ಡಿಫ್ರೆಂಟ್ ಬರುತ್ತೆ. ಪ್ರಾಕ್ಟಿಕ್ಯುಲರ್ಸ್ ಬರೋದಿಲ್ಲ. ರಿಸಿಪ್ಟ್ಸ್ ಅಮೌಂಟ್ ಪೇಮೆಂಟ್ಸ್ ಅಂತ ಬರುತ್ತೆ. ಓಕೆನಾ. ರಿಸಿಪ್ಟ್ಸನ್ನಲ್ಲಿ ಬರೆಯುವಾಗ ಬ್ಯಾಲೆನ್ಸ್ ಬ್ರಾಟ್ ಡೌನ್ ನೋಡಿ. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರೀಬೇಕು. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದರೆ ಈ ಒಂದು ಕ್ಯಾಶ್ ಏನಿದೆ ನೋಡಿ 5,000 ಅಸೆಟ್ನಲ್ಲಿ ಇದೆ ನೋಡಿ. ಕ್ಯಾಶ್ 5,000 ಇಲ್ಲಿ ಬರೀಬೇಕಾಗುತ್ತೆ 5,000. ಓಕೆನಾ.
ಅದೇ ರೀತಿ ಅಸೆಟ್ಸ್ ರಿಲೈಸ್ಡ್ ಯಾವಾಗಿದೆ, ನಾವು ಇಲ್ಲಿ ಟೋಟಲ್ ಬರೀಬೇಕು. ಅಸೆಟ್ ರಿಲೈಸ್ಡ್ ಟೋಟಲ್ ಅಮೌಂಟ್ ಇಲ್ಲಿ ಬರಬೇಕು. ಅಸೆಟ್ ರಿಲೈಸ್ಡ್ ಎಷ್ಟಾಗಿದೆ ನಮ್ಮದು, ಇಲ್ಲಿ ನಾವು ಬಿಡಿಸಿದ್ದೆ ನೋಡಿ. ಅಸೆಟ್ ರಿಲೈಸ್ಡ್ ಎಷ್ಟಾಗಿದೆ ನಮ್ಮದು, ಇಲ್ಲಿ ನೋಡಿ. ಇವೆಲ್ಲ ಅಸೆಟ್ಸ್ ರಿಲೈಸ್ಡ್ ನಮ್ಮದು. ಕ್ಯಾಶ್ ಆರ್ ಬ್ಯಾಂಕ್ ಅಸೆಟ್ ರಿಲೈಸ್ಡ್ ಎಷ್ಟಾಗಿದೆ, 7,500 ಮತ್ತು 22,500 ಮತ್ತು 10,000, 9,000, 10,500, 15,000 ಎಲ್ಲ ಪ್ಲಸ್ ಮಾಡಿದರೆ ಎಷ್ಟು ಬರುತ್ತೆ, 64,500 ಬರುತ್ತೆ. ಇದು ನಮ್ಮದು ಅಸೆಟ್ ರಿಲೈಸ್ಡ್. ಎಷ್ಟಾಗಿದೆ, 64,500. 64,500 ಇಲ್ಲಿ ನಾವು ಬರೀಬೇಕಾಗುತ್ತೆ. 64,500 ಇಲ್ಲಿ ಬರೀಬೇಕು. 64,500 ಅಸೆಟ್ ರಿಲೈಸ್ಡ್ ಇಲ್ಲಿ ತೋರಿಸ್ಬೇಕು ರಿಸಿಪ್ಟ್ನಲ್ಲಿ. ಓಕೆನಾ. ಅದೇ ರೀತಿ ಕ್ಯಾಶ್ ಬ್ಯಾಂಕ್ ಅಕೌಂಟ್ನಲ್ಲಿ ನಾವು ಬಿಡಿಸುವಾಗ, ಪೇಮೆಂಟ್ ಸೈಡ್ನಲ್ಲಿ ಬಿಡಿಸುವಾಗ ನೋಡಿ, ಬೈ ರಿಲೈಸೇಷನ್ ಯಾರಾದರೂ ಬೈ ರಿಲೈಸೇಷನ್ ಅಕೌಂಟ್ ಲಯಬಿಲಿಟಿ ಪೇಡ್ ನೋಡಿ. ಲಯಬಿಲಿಟಿ ಪೇಡ್ ಮಾಡ್ಕೊತಿದ್ದೀವಿ ನಾವು. ಇಲ್ಲಿ ನೋಡಿ ಲಯಬಿಲಿಟಿ ಪೇಡ್ ಎಷ್ಟು, 10,000, 20,000, ಎಷ್ಟು 30,000 ಲಯಬಿಲಿಟಿ ಪೇಡ್ ಇಲ್ಲಿ ಪೇಮೆಂಟ್ನಲ್ಲಿ ತೋರಿಸ್ಬೇಕು. ಎಷ್ಟು, 30,000 ಡೈರೆಕ್ಟ್ ಬರಿಬಾರ್ದು, 30,000. ಓಕೆನಾ. ಇಲ್ಲಿದೆ ನೋಡಿ ಲಯಬಿಲಿಟಿ ಪೇಡ್ 30,000. ಏನು 30,000 ಇದೆ ನೋಡಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಲಯಬಿಲಿಟಿ ಪೇಡ್ ಏನು ಬರೆದಿದೆ ನೋಡಿ, 30,000 ಇಲ್ಲಿ ತೋರಿಸ್ಬೇಕಾಗುತ್ತೆ. ಓಕೆನಾ. ಇಲ್ಲಿ ಬೈ ರಿಲೈಸೇಷನ್ ಅಕೌಂಟ್ ಲಯಬಿಲಿಟಿ ಪೇಡ್. ಓಕೆನಾ. ಇವೆಲ್ಲ ಫಿಕ್ಸ್, ಇವೆಲ್ಲ ಎಕ್ಸ್ಪೆನ್ಸಸ್ ಎಲ್ಲಿ ಬರುತ್ತೆ, ಮತ್ತು ಅಸೆಟ್ ಟೇಕನ್ ಓವರ್ ಈ ಕಡೆ ಬರುತ್ತೆ, ಲಯಬಿಲಿಟಿ ಟೇಕನ್ ಈ ಕಡೆ ಬರುತ್ತೆ. ಇವೆಲ್ಲ ಫಿಕ್ಸ್. ಇದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಈ ಕಡೆ ಬರುತ್ತೆ, ಇವೆಲ್ಲ ಫಿಕ್ಸ್. ಇದು ಫಾರ್ಮೆಟ್ ಪ್ರಕಾರ ಅಸೆಟ್ ರಿಲೈಸ್ಡ್ ಈ ಕಡೆ ಬರುತ್ತೆ, ಇದೆಲ್ಲ ಫಿಕ್ಸ್. ಇದು ಬೈ ರಿಲೈಸೇಷನ್ ಅಕೌಂಟ್ ಲಯಬಿಲಿಟಿ ಪೇಡ್ ಇದೆಲ್ಲ ಫಿಕ್ಸ್ ಈ ಕಡೆ. ಓಕೆನಾ. ಇಲ್ಲಿ ನೋಡಿ ಬೈ ರಿಲೈಸೇಷನ್ ಎಕ್ಸ್ಪೆನ್ಸಸ್ ತೋರಿಸ್ಬೇಕು. ಅಕೌಂಟ್ ಎಕ್ಸ್ಪೆನ್ಸಸ್ ನಾವು ಬಿಡಿಸಿದ್ದು ನೋಡಿ. ಬೈ ರಿಲೈಸೇಷನ್ ಅಕೌಂಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಎಷ್ಟು, 1,000 ಇಲ್ಲಿ ತೋರಿಸ್ಬೇಕು. ಅದು ಪೇಮೆಂಟ್ ಸೈಡ್ನಲ್ಲಿ ಎಷ್ಟು, 1,000. ಓಕೆನಾ. ಇವಾಗ ನೋಡಿ ಬೈ ಲಕ್ಷ್ಮಿ ಕ್ಯಾಪಿಟಲ್ ಬರಿಬೇಕು. ಬೈ ಲಕ್ಷ್ಮಿ ಕ್ಯಾಪಿಟಲ್ ಅಕೌಂಟ್ ಯಾವ ಅಮೌಂಟ್ ಬರಿಬೇಕಂದ್ರೆ ಇಲ್ಲಿದೆ ನೋಡಿ. ಅಂದರೆ ನಾವು ಮೈನಸ್ ಮಾಡಿದ್ವಿ. ಫೈನಲ್ ಸೆಟಲ್ಮೆಂಟ್ ಬಂತು 18,100 ಇಲ್ಲಿ ಬರೀಬೇಕಾಗುತ್ತೆ. 18,100 ಲಕ್ಷ್ಮಿದು ಬೈ ಲಕ್ಷ್ಮಿ ಕ್ಯಾಪಿಟಲ್ ಅಕೌಂಟ್ ಎಷ್ಟು, 18,100 ಅಂದರೆ ಫೈನಲ್ ಸೆಟಲ್ಮೆಂಟ್ ನಮ್ಮದು. ಇದು ಆನ್ಸರ್ 18,100. ಅದೇ ರೀತಿ ಬೈ ರಾಹುಲ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು, 10,400 ಫೈನಲ್ ಸೆಟಲ್ಮೆಂಟ್ ನಾವು ಕಂಡಿದ್ವಿ. ಅದೇ ರೀತಿ ಬೈ ಲಕ್ಷ್ಮಿ ಲೋನ್ ಅಂತ ಕೊಟ್ಟಿದ್ದಾರೆ ನೋಡಿ. ಬೈ ಲಕ್ಷ್ಮಿ ಲೋನ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ ಲಯಬಿಲಿಟೀಸ್ನಲ್ಲಿ ಕೊಟ್ಟಿದ್ದಾರೆ ನೋಡಿ. ಲಯಬಿಲಿಟೀಸ್ನಲ್ಲಿ ಕೊಟ್ಟಿರ್ತಾರೆ ಬೈ ಲಕ್ಷ್ಮಿ ಲೋನ್ ಎಷ್ಟು ಕೊಟ್ಟಿದ್ದಾರೆ. ಬೈ ಲಕ್ಷ್ಮಿ ಲೋನ್ ಇಲ್ಲಿ ನೋಡಿ, ಇಲ್ಲಿ 10,000 ನಾನು ಅಮೌಂಟ್ ಬರೆದಿಲ್ಲ. ಇಲ್ಲಿ ನೋಡಿ 10,000 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 10,000 ಕೊಟ್ಟಿದ್ದಾರೆ. ಲಕ್ಷ್ಮಿ ಲೋನ್ ಎಷ್ಟು ಕೊಟ್ಟಿದ್ದಾರೆ, 10,000 ಕೊಟ್ಟಿದ್ದಾರೆ. ಈಗನಾ ಈ 10,000 ಏನಿದೆ ನೋಡಿ ಇಲ್ಲಿ ಬರೀಬೇಕು. 10,000 ಏನಂತ ಬರೀಬೇಕಂದ್ರೆ ಬೈ ಲಕ್ಷ್ಮಿ ಲೋನ್ ಅಂತ ಬರೀಬೇಕು. ಬೈ ಲಕ್ಷ್ಮಿ ಲೋನ್ 10,000. ಓಕೆನಾ. ಇದೆಲ್ಲ ಟೋಟಲ್ ಮಾಡಿ ನೋಡಿ, ಟ್ಯಾಲಿ ಬರೀಬೇಕು. ಇದೆಲ್ಲ ಟೋಟಲ್ ಮಾಡಿ ಟ್ಯಾಲಿ ಬರಬೇಕು. ಎಷ್ಟು ಬರಬೇಕಂದ್ರೆ 69,500 ಬರಬೇಕು ಆನ್ಸರ್. ಇದು ಫೈನಲ್ ಆನ್ಸರ್ ಆಗಿರುತ್ತೆ 69,500. ಓಕೆನಾ. 69,500 ಫೈನಲ್ ಆನ್ಸರ್ ಬರಬೇಕು. ಓಕೆನಾ. ಟ್ಯಾಲಿ ಮಾಡಿ ನೋಡಿರಿ. 30,000, 1,000, 18,100, 10,400 ಮತ್ತು 10,000 ಇವೆಲ್ಲ ಪ್ಲಸ್ ಮಾಡಿ ಎಷ್ಟಾಗುತ್ತೆ, 69,500. ಅದೇ ರೀತಿ 5,000, 44,500 ಪ್ಲಸ್ ಮಾಡಿ ಎಷ್ಟಾಗುತ್ತೆ, 69,500. ಈ ರೀತಿ ನಾವು ಈ ಒಂದು ಪ್ರಾಬ್ಲಮ್ನಲ್ಲಿ ಟ್ಯಾಲಿ ಬಂತು ನಮ್ಮದು 20,500, 69,500 ಈ ರೀತಿ ಟ್ಯಾಲಿ ಬಂತು. 12 ಅಂಕವನ್ನು ನಾವು ಸುಲಭವಾಗಿ ಪಡೆದುಕೊಳ್ಳಬಹುದು ವಿಜುವಲೈಸೇಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್.